ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ವಿಶೇಷವಾದ ಒಂದು ವಿಡಿಯೋ ತೋರಿಸ್ತಾ ಇದ್ದೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ, ತುಂಬ ಪುಟ್ಟದಾದಂತಹ ವಿಡಿಯೋ. ನಮ್ಮ ಮನೆ ಹತ್ರ ಒಂದು ಬಾಳೆಗೊನೆ ಬಿಟ್ಟಿತ್ತು, ಹಂಗಾಗಿ ಬಾಳೆಗೊನೆನ ಕೀಳ್ತಾ ಇದ್ದೀವಿ. ಈಗ ಈ ಬಾಳೆಗೊನೆ ಕಿತ್ತಾದ್ಮೇಲೆ ಸುಮ್ಮನೆ ಬಾಳೆನ ವೇಸ್ಟ್ ಮಾಡಬಾರ್ದು. ಆ ಬಾಳೆ ಗಿಡ, ಬಾಳೆಹಣ್ಣು ಮತ್ತು ಬಾಳೆಯಿಂದ ತುಂಬ ಉಪಯೋಗ ಇದ್ದಾವೆ ನಮಗೆ. ಬಾಳೆಹಣ್ಣ ಪೂಜೆಗೆ ಯಾಕೆ ಬಾಳೆಹಣ್ಣೆ ಯೂಸ್ ಮಾಡ್ತೀವಿ ಅಂದರೆ, ಯಾರೂ ಸಹ ತಿಂದು ಬಿಸಾಕಿರೋ ಬೀಜದಲ್ಲಿ ಬಾಳೆಹಣ್ಣು ಬರಲ್ಲ. ಹಂಗಾಗಿ ಪೂಜೆಗೆ ಶ್ರೇಷ್ಠವಾದ ಹಣ್ಣು ಅಂದರೆ ಬಾಳೆಹಣ್ಣು. ನೋಡಿ, ಈಗ ನಾವು ಬಾಳೆಕನ್ನ ಅರ್ಧಕ್ಕೆ ಕಟ್ ಮಾಡಿಬಿಟ್ಟು ಈಗ ಫುಲ್ ಹೋಲ್ ಮಾಡ್ತಾ ಇದ್ದೀವಿ. ಹೋಲ್ ಮಾಡಿದ ನಂತರ ನಾವು ಅದಕ್ಕೆ, ಇದು ಗಂಡು ಮಕ್ಕಳಿಗೆ ಮತ್ತು ಗಂಡಸರಿಗೆ ತುಂಬ ಒಳ್ಳೆಯದಂತೆ. ಈ ಥರ ಮಾಡಿ ಕುಡಿಸೋದ್ರಿಂದ ಕಿಡ್ನಿಲಿ ಯಾವುದೇ ರೀತಿ ಕಲ್ಲು ಕೂದಲು ಏನೇ ಇದ್ದರೂ ಇದು ಈಚೆ ಹಾಕುತ್ತಂತೆ. ನಾನು ಒಂದು ವಿಡಿಯೋದಲ್ಲಿ ನೋಡಿಬಿಟ್ಟು ಪ್ರತಿ ಸಲನೂ ಬಾಳೆಗೊನೆ ನಮ್ಮ ಮನೆ ಹತ್ರ ಅವಾಗವಾಗ ಬರ್ತಾ ಇರುತ್ತೆ. ಬಾಳೆಗೊನೆ ಕಟ್ ಮಾಡಾದಮೇಲೆ ಈ ಥರ ಮಾಡಿಬಿಟ್ಟು ಬೆಳಗ್ಗೆ ಎದ್ದು ನನ್ನ ಮಗುಂಗೆ ಮತ್ತು ನಮ್ಮ ಮನೆಯವ್ರಿಗೆ ಕೊಡ್ತೀನಿ. ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಈ ಥರ ಒಂದು ಚಾಕುನಲ್ಲಿ ಹಿಂಗೆ ತಗೊಂಡು ಹಿಂಗೆ ಫುಲ್ ಹೋಲ್ ಮಾಡಿಬಿಟ್ರೆ ಬೇಗ ಹೋಲ್ ಆಗುತ್ತೆ ನೋಡಿ. ಅದು ಈಸಿಯಾಗಿ ಅದು ಹಂಗೆ ಕಟ್ಬೋದು, ಕುಡಿಬೋದು, ಆದರೆ ಟೇಸ್ಟ್ ಇರಲ್ಲ ಅಂತ ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಣಸಿನ ಪೌಡರು ಅಂದರೆ ಪೆಪ್ಪರ್ ಪೌಡರ್ನ ಹಾಕಬೇಕು. ಆ ರಸ ಅದಕ್ಕೆಲ್ಲ ತುಂಬಿಟ್ಕೊಂಡಿರುತ್ತೆ ನೋಡಿ, ಆವಾಗ ತುಂಬ ಚೆನ್ನಾಗಿರುತ್ತೆ ಕುಡಿಯೋಕ್ಕೆ, ಜ್ಯೂಸ್ ಥರ. ಬರೀ ಅದನ್ನೇ ಕುಡಿದ್ರೆ ಒಗ್ರು ಥರ ಇರುತ್ತೆ, ಹಂಗಾಗಿ ಕುಡಿಯಲ್ಲ ಅಂತ ಇವೆಲ್ಲ ಹಾಕಿರೋದ್ರಿಂದ. ಇವು ಔಷಧೀಯ ಗುಣ ಅಲ್ವಾ, ಹಂಗಾಗಿ ತುಂಬ ಚೆನ್ನಾಗಿರುತ್ತೆ. ಯಾರೇ ಮನೆ ಹತ್ರ ಬಾಳೆಗೊನೆ ಇದ್ದರೆ ಈ ಥರ ಬಾಳೆಕಂದೆನಾರು ಕಡಿದ್ರೆ ವೇಸ್ಟ್ ಮಾಡ್ದಲೆ ಈ ಥರ ಮಾಡಿಬಿಟ್ಟು ಈ ರಸನ ನಿಮ್ಮ ಮನೇಲಿ ಎಲ್ಲರೂ ಕುಡಿಬೋದು. ಹೆಣ್ಮಕ್ಳು ಸಹ ಕುಡಿಬೋದು. ಹೆಣ್ಮಕ್ಳಿಗೂ ಕಿಡ್ನಿ ಸ್ಟೋನು ಇವೆಲ್ಲ ಆಗ್ತಾವೆ ನೋಡಿ, ಇವೆಲ್ಲ ಕರಗುತ್ತೆ. ನಂತರ ಇವೆಲ್ಲ ಹಾಕಾದ್ಮೇಲೆ ಒಂದು ಪ್ಲಾಸ್ಟಿಕ್ ಕವರ್ ತಗೊಂಡ್ಬಿಟ್ಟು ನೀಟಾಗಿ ಮುಚ್ಚಿಬಿಡೋಣ. ಗಾಳಿಯವ ಆಡಬಾರ್ದು. ಈ ಥರ ಮುಚ್ಚಿಬಿಟ್ಟು ಟೈಟಾಗೊಂದು ದಾರನಾರ ಕಟ್ಬೋದು, ಇಲ್ಲಾಂದರೆ ಯಾವುದಾದ್ರು ರಬ್ಬರ್ ಬರುತ್ತೆ ನೋಡಿ, ದೊಡ್ಡ ರಬ್ಬರ್ಗಳು. ಆ ರಬ್ಬರ್ನ ಈ ಥರ ಟೈಟಾಗಿ ಕೂರುತ್ತಿದ್ದು, ಎಲ್ಲೂ ಗಾಳಿ ಹೋಗಲ್ಲ. ಈ ಥರ ಕಟ್ಬಿಡೋದು ನೋಡಿ. ನಮ್ಮ ಮನೆ ಮುಂದೆನೇ ಔಷಧೀಯ ಗುಣಗಳು ಇರ್ತವೆ, ಉಪಯೋಗಿಸ್ಕೋಬೇಕು. ಇಷ್ಟು ಮಾಡಿಬಿಟ್ಟು ಬಿಟ್ಬಿಡೋದು. ಒಂದು 2 hours 3 hours ಅದರಲ್ಲಿ ನೀರು ತುಂಬ್ಕೊಂಡಿರುತ್ತೆ, ಆವಾಗಲೂ ಕುಡಿಬೋದು. ಇಲ್ಲ ಅಂದರೆ ಮಾರ್ನಿಂಗ್ ಬೆಳಗ್ಗೆ ಎದ್ದಕ್ಕೇನೆ ಖಾಲಿ ಹೊಟ್ಟೆಲಿ ಮಕ್ಕಳಿಗಾರಾಯಿತು ಎಲ್ಲರೂ ಕುಡಿಬೋದು. ನೋಡಿ, ಇಲ್ಲಿ ನೀರು ಬಂದಿದೆ, ಜಾಸ್ತಿನೇ ಬಂದಿರುತ್ತೆ, ಸ್ವಲ್ಪ ಎಲ್ಲ ಹೋಗಿರುತ್ತಿಲ್ಲಲ್ಲ, ಜಾಸ್ತಿ ಬಂದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಇದ್ದರೆ ಈ ಜೀರಿಗೆ ಮೆಣಸು ಇದ್ರ ಜೊತೆ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ, ಏನು ಒಗ್ರು ಅನ್ಸಲ್ಲ, ಒಳ್ಳೆ ಜ್ಯೂಸ್ ಥರ ಇರುತ್ತೆ. ಈಗ ಇದನ್ನು ತೆಗೆದ್ಬಿಟ್ಟು ನೀಟಾಗಿ ಕುಡಿಯೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತೆ. ಯಾರು ಮಿಸ್ ಮಾಡಬೇಡಿ. ಎಲ್ಲರ ಮನೆ ಮುಂದೆ ಒಂದೊಂದು ಬಾಳೆ ಗಿಡ ಹಾಕಿ ಜಾಗ ಇದ್ದರೆ ಈ ಥರ ಔಷಧಿಗಳನ್ನ ಅವಾಗವಾಗ ಕುಡಿಯೋದ ರೂಢಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.